ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಾ ಗೌಡ. ಸೊ ನಂದು ಆ್ಯಕ್ಚುಲಿ ಮುಂಚೆ ಕೂಡ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಲಾಸ್ಟ್ ಇಯರ್ದಲ್ಲಿ 3 ವಿಡಿಯೋಸ್ ಹಾಕಿದ್ದೆ. ಸೊ ಕಾಲ್ ರೀಸನ್ನಿಂದ ಅದು ಅಕೌಂಟ್ ಏನೋ ಆಗಿ ಹೊರಟೋಯ್ತು. ಸೊ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಸ್ಟಾಪ್ ಮಾಡೋದು ಆ ಥರ ಮಾಡ್ತಾ ಇದ್ದೆ. ಇದರಲ್ಲಿ ಹಂಗಲ್ಲ, ಕಂಟಿನ್ಯೂಸ್ ಆಗಿ ಡೈಲಿ ಹಾಕಬೇಕು ಅಂತ ಫಿಕ್ಸ್ ಆಗಿದ್ದೀನಿ ವ್ಲಾಗ್ಸು. ಡೈಲಿ ಇಲ್ಲ ಅಂದರೆ 1 ಡೇ ಬಿಟ್ಟು ನೆಕ್ಸ್ಟ್ ಡೇ ಆದರೂ ಹಾಕಿರ್ತೀನಿ. ಸೊ ಎಲ್ಲರೂ ಹೋಗಿ ಪ್ಲೀಸ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹೇಳಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರುತ್ತೆ. ಆಮೇಲೆ ನಿಮ್ಗೆ ಏನೇನು ಬೇಕೋ ಎಲ್ಲ ಕಾಮೆಂಟ್ಸ್ ಹಾಕಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚಾಲೆಂಜಸ್ ವಿಡಿಯೋಸು ಅದು ಇದು ಎಲ್ಲ. ಸೊ ಯಾ, ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನಾನು ಇವಾಗ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಇವತ್ತು ನಾವು ಊರಿಗೆ ಹೋಗೋದಿದೆ. ಯಾವ ಊರು ಏನು ಎತ್ತ ಎಲ್ಲ ಗೊತ್ತಾಗುತ್ತೆ. ಟೈಮ್ ಆಲ್ರೆಡಿ 6 o'clock ಆಯಿತು. 6 o'clock ಆಗಿದೆ. ಸೊ ಇವಾಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊರಿಗೆ ಹೋಗಬೇಕು. ಫಸ್ಟ್ ಇವಾಗ ನಮ್ಮಮ್ಮನ ಕೆಲಸದಿಂದ ಕರ್ಕೊಂಬರ್ಬೇಕು. ಅದಕ್ಕೆ ನಮ್ಮ ಅತ್ತೆ ಮಗ ಹೋಗ್ತಿದ್ದಾನೆ. ನಾವಿವಾಗ ನಮ್ಮಮ್ಮನ ಕರ್ಕೊಬರಕ್ಕೆ ಹೋಗ್ಬೇಕು ಅಂದರೆ ನಾವಿವಾಗ ನಮ್ಮ ಶಾಪ್ ಹತ್ರ ಹೋಗಬೇಕು. ಬನ್ನಿ, ಶಾಪ್ ಹತ್ರ ಹೋಗೋಣ. ಯಾರು ಇಲ್ಲ, ಅವನು ಹೋಗ್ತಾನೆ. ಇವಾಗ ನಾನು ಅಲ್ಲಿರ್ತೀನಿ. ಬನ್ನಿ, ನಮ್ಮ ಶಾಪ್ ತೋರಿಸ್ತೀನಿ ಗೈಸ್. ಇವಾಗ ನಾನು ನಮ್ಮ ಶಾಪ್ ಹತ್ರ ಬಂದೆ. ಅವನನ್ನು ನಮ್ಮ ಮಮ್ಮಿನ ಕರ್ಕೊಂಬ ಅಂತ ಕಳಿಸಿದ್ರೆ ನಮ್ಮ ಅತ್ತೆ ಮಗನ. ಅವನು ನನ್ನ ವ್ಲಾಗ್ ಬಗ್ಗೆನೇ ಮಾತಾಡ್ತಾವನೆ. ಆಮೇಲೆ ನೋಡಿ ಗೈಸ್, ಏನೇನೋ ಮಾಡ್ತಾನೆ ಇಲ್ಲಿ. ಇವಾಗ ನಮ್ಮ ಅಮ್ಮನ ಕರ್ಕೊಬೋಗು ಅಂದರೆ ಸರಿ ಅಂತ ಹೋಯ್ತವನೆ. ಮತ್ತು ನೋಡಿದ್ರೆ ನಾನು ಬ್ಲಾಗ್ ಬಗ್ಗೆನೇ ಮಾತಾಡ್ತಾವ್ನು. ಮತ್ತೆ ನೀನು ಹಾಕಿದಾಗ ನಾನು ನೋಡ್ತೀನಿ ಹಂಗೆ ಅಂತ ಒಂಥರ ಬಡ್ದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ? ನಿಮಗೇನು ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಮ್ಮನ್ನ ಕೆಣಿಗ್ಬೇಡಿ. ಅವನು ಹೋಗಾಯ್ತು. ಇವಾಗ ಮೊದಲೇ ನಂಗೆ ಕತ್ಲೆ ಏನಾದರೂ ಬರ್ತಾ ಇದೆಯಾ ಅಂತ. ಅವ್ನು ಹಿಂಗೆ ಹೋಗೋದು ಬಿಟ್ಬಿಟ್ಟು ಹಿಂಗೆ ಹೋದ ಏನಂತ ನನಗಂತೂ ಗೊತ್ತಿಲ್ಲ. ಗೊತ್ತಿಲ್ಲ. ಮೇ ಬಿ ನಾನು ಸ್ವಲ್ಪ ಹೊತ್ತಲ್ಲಿ ನಾವು ಊರಿಗೆ ಹೊರಡ್ಬೇಕು. ನಮ್ಮಮ್ಮ ಬಂದು ರೆಡಿ ಆದಮೇಲೆ ನಮ್ಮಮ್ಮ ಹೊರಡ್ತಾ ಇರೋದೆ ಊರ ಕಡೆಗೆ. ನನ್ನ ತಮ್ಮ ಬರಲ್ಲ. ನನ್ನ ತಮ್ಮ ನಮ್ಮ ಅತ್ತೆ ಮಗ ಇಬ್ಬರು ಬರಲ್ಲ. ಅವರಿಬ್ಬರು ಇಲ್ಲೇ ಇರ್ತಾರೆ. ನಮ್ಮಮ್ಮ ಇಬ್ಬರೇ ಹೋಗ್ತಾ ಇದ್ದೀವಿ ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡೋಣ ಹೆಂಗಾಗುತ್ತೆ. ಊರಿಗೆ ಹೋಗೋದಕ್ಕೆ ಮೇನ್ ರೀಸನ್ ಐತೆ. ಅದನ್ನು ಏನು ಅಂತ ಹೇಳ್ತೀನಿ, ನೋಡ್ತಾ ಇರಿ. ಓಕೆ ಗೈಸ್, ನೆನ್ನೆ ನೈಟು ಬಂದು ಸ್ವಲ್ಪ ಲೇಟ್ ಆಯಿತು. ಹೆವಿ ಟ್ರಾಫಿಕ್ಕು ಅದು ಇದರಿಂದ. ಸೊ ಅದಕ್ಕೆ ಏನು ವ್ಲಾಗ್ ಮಾಡೋದಕ್ಕಾಗಿಲ್ಲ. ನಾನು ಆಲ್ರೆಡಿ ಊರಿಗೆ ಬಂದಿದ್ದೀನಿ. ಇವಾಗ ಎದ್ದೆ ಬೆಳಗ್ಗೆ ಆಗಿದೆ. ಆಲ್ಮೋಸ್ಟ್ 7:40 ಆ ಥರ ಆಗಿದೆ. ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಇಲ್ಲಿ ನಮ್ಮೂರಲ್ಲಿ ಬ್ಯಾಂಗ್ಳೂರಲ್ಲಿ ಏನು ಬಿಸಿಲು ಅಂತೀವಿ. ಬಟ್ ಇಲ್ಲಿ ಡೆಡ್ ಅಪೋಸಿಟ್. ಇಲ್ಲಿ ಚಳಿ ಬೆಳಗ್ಗೆ ಆದರೆ ಇದರಲ್ಲಿ ಮಧ್ಯಾಹ್ನ ಆದರೂ ಆಗಲಿ ಫುಲ್ ಚಳಿ ಇರುತ್ತೆ. ಆ ಥರ ಉಲ್ಟಾ ಕೇಸು. ಬ್ಯಾಂಗ್ಳೂರಲ್ಲಿ ಫುಲ್ ಸಮ್ಮರ್ ಇಸ್ ರೂಯಿನಿಂಗ್ ಅನ್ನೋ ಥರ ಇಲ್ಲಿ. ಬಟ್ ಉಲ್ಟಾ ಕೇಸು. ಇವಾಗ ಎದ್ದಿದ್ದೀನಿ. ನೋಡೋದು ಎಲ್ಲರೂ ಏನು ಮಾಡ್ತವ್ರೆ. ಕಾಫಿ. ನನ್ನ ಫಸ್ಟ್ ವ್ಲಾಗ್ ಯಾವ ಥರ ಬರುತ್ತೆ ನಮಗೆ ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಈ ಥರ, ನೆಕ್ಸ್ಟ್ ಈ ಥರ ಟ್ರೈ ಮಾಡು, ಹಿಂಗೆ ಅಂತ. ಸೊ ಯಾ, ಅಷ್ಟೇ. ಬನ್ನಿ ಎಲ್ಲರೂ ಏನು ಮಾಡ್ತಾರೆ ನೋಡೋಣ. ಗೈಸ್, ಇದು ನಮ್ಮಮ್ಮ ಮತ್ತು ನಮ್ಮಮ್ಮರಮ್ಮ. ಸೊ ಇಬ್ಬರು ಟಿಫನಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ. ಟಿಫನ್ ಬಂದ್ಬಿಟ್ಟು ಟೊಮೆಟೊ ಬಾತ್. ಆಮೇಲೆ ಈ ಕಡೆ ನಮ್ಮ ತಾತ ನೋಡಿದ್ರೆ ಯಾಕೋ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು. ನಮ್ಮಮ್ಮವರಪ್ಪ. ಆಮೇಲೆ ಏನಾಗೈತೆ ಅಂತ ಕೇಳೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ. ಅಲ್ಲಿ ನೋಡಿದ್ರೆ ನಮ್ಮ ಅಜ್ಜಿ ಆಲ್ರೆಡಿ ಸ್ಮೈಲ್ ಮಾಡ್ಕೊಂಬರ್ತಾ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ರಿಗೆ ಹಾಯ್ ಹೇಳು ಅಂತ ಇದ್ದೆ. ಮತ್ತು ನಮ್ಮ ತಾತನ ಯಾಕೋ ತೋರಿಸ್ತಾ ಇದ್ದ. ಗೈಸ್, ಇಲ್ಲಿ ನಮ್ಮ ಅಮ್ಮವ್ರ ಅಮ್ಮಂಗೆ ಹಾಯ್ ಮಾಡು ಅಂದರೆ ಸರಿಯಾಗಿ ಬೈತಾಯಿದ್ರು. ಅವ್ರು ಹಾಯ್ ಮಾಡಲ್ಲ. ಹಂಗೆ ನಮ್ಮ ಅಮ್ಮಂಗೆ ಹಾಯ್ ಮಾಡು ಅಂತ ಕೇಳಿದ್ರೆ ಅವ್ರು ನೋಡಿದ್ರೆ ಉಲ್ಟಾ ತಿರುಗಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಗೈಸ್, ನಮ್ಮ ಅಜ್ಜಿ ಸುಮ್ಮನಿರು ಒಂದೆಲೆ ಯಾವುದ್ಯಾವುದೋ ಸಂಘ ಗಿಂಗ ಎಲ್ಲ ಹಾಕೊಂಡ್ಬಿಟ್ಟು ಅದಕ್ಕೆ ಪ್ರೆಸಿಡೆಂಟ್ ಎಲ್ಲ ಹಾಕೋಯ್ತಾರೆ. ಬಟ್ ಅವ್ರು ನೋಡಿದ್ರೆ ನಮ್ಮ ಅಜ್ಜಿ ಹೆಸರೇ ಉಲ್ಟಾ ಬರೆದ್ಬಿಟ್ಟವ್ರೆ. ಚಿಕ್ಕ ತಾಯಮ್ಮ ಅಂತ ಬರೀಕ್ ಹೋಗಿ ಸಣ್ಣ ತಾಯಕ್ಕ ಅಂತ ಬರೆದ್ಬಿಟ್ಟವ್ರು ಏನೇನೋ. ನಾನು ಅದಕ್ಕೆ ಕಾಮಿಡಿ ಮಾಡ್ತಾಯಿದ್ದೆ ನಮ್ಮ ಅಜ್ಜಿಗೆ. ಏನೇನೋ ದುಡ್ಡುಗಳು ಕಟ್ಟಿರೋದು, ಅದಕ್ಕೆ ಎಷ್ಟೆಷ್ಟು ಕಟ್ಟಿದಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್ ಅದೆಲ್ಲ. ಗೈಸ್, ಟಿಫನ್ ತಿನ್ನೋಣ ಅಂತ ಹೋದರೆ ಅದು ನೋಡಿದ್ರೆ ಟಿಫನ್ ಫುಲ್ಲು ಮೆಣ್ಸಿಕಾಯೇ ಇದೆ. ಅದು ನೋಡಿಬಿಟ್ಟೆ ಭಯ ಆಗೋಯ್ತು. ಇಲ್ಲಿ ನೋಡಿ ಗೈಸ್, ಇದು ನಮ್ಮ ಮನೆ ಮುಂದೆನೇ ಇರೋ ದೇವಸ್ಥಾನ.
ಸೊ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೂ. ಕಿಚನಿಂದ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ನಮ್ಮನೆ ಪಕ್ಕನೇ ಇದೆ ದೇವಸ್ಥಾನ. ಗೈಸ್ ಇಲ್ಲಿ ಬಂದ್ಬಿಟ್ಟು ನಮ್ಮಮ್ಮಗೆ ಮತ್ತೆ ಹಾಯ್ ಮಾಡು ಅಂತ ಇದ್ದೀನಿ. ನಮ್ಮಮ್ಮ ನೋಡಿದ್ರೆ ಫುಲ್ಲು ಫೋನಲ್ಲಿ ಮುಳುಗೋಗ್ಬಿಟ್ಟವ್ರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನೋಡಿಲಿ ಅಂದ್ರೆ ನೋಡ್ತಾ ಇಲ್ಲ ಅವರು. ಕೇಳಬಹುದು, ಕೇಳುವುದಕ್ಕೂ ಸಮಯವಲ್ಲ. ಏಕೆ? ಇದು ಮೌನದ ಸಮಯ, ಇನ್ನಿವರು ಮಾತನಾಡುವುದಿಲ್ಲ. ಗೈಸ್ ಇದು ಸುಮ್ಮನೆ ನಮ್ಮ ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಬಟ್ ವ್ಲಾಗ್ ಬೇಕಂದ್ರೆ ಹೇಳಿ ಅದನ್ನು ಮಾಡ್ತೀನಿ. ಜಸ್ಟ್ ಈಚೆ ಬಂದೆ, ನಮ್ಮ ಅಜ್ಜಿನೂ ಹಿಡ್ಕೊಂಡವ್ರಿಲ್ಲ. ಇಲ್ಲಿ ನೋಡಿದ್ರೆ ನಮ್ಮ ಅಜ್ಜಿ ಈಚೆ ಕಡೆ ಗಿಡಗಳೆಲ್ಲ ರೋಡಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಇಷ್ಟು ದೊಡ್ಡದು ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲೂ ಏನೇನೋ ಹಾಕಿದ್ದಾರೆ. ಇದು ಪುದೀನ, ಇದು ಏನೋ ಸೊಪ್ಪಿನ ಗಿಡ ಹಾಕ್ಕೊಂಡವ್ರೆ. ಇದು ಮನಿ ಪ್ಲ್ಯಾಂಟು. ಗೈಸ್ ನಾನು ಲಾಸ್ಟ್ ಟೈಮ್ ಯುಗಾದಿಲಿ ಬಂದಾಗ ಇಷ್ಟಿತ್ತು. ಎಷ್ಟು ಬೇಗ ಎಷ್ಟು ಉದ್ದ ಬೆಳೆದ್ಬಿಟ್ಟೈತೆ ನೋಡಿ ಗೈಸ್. ನಮ್ಮ ಅಮ್ಮಯ್ಯ ಹೊಡೆದ್ಬಿಡ್ತಾರೆ ಅವ್ರನ್ನ ವಿಡಿಯೋದಲ್ಲೆಲ್ಲ ತೋರಿಸಿದ್ರೆ. ಗೈಸ್ ಊರಿಗೆ ಹೋಗಿದ್ದ ಅದಕ್ಕೆ ಮೊಮ್ಮಗಳು ತಿನ್ನಲಿ ಅಂದ್ಬಿಟ್ಟು ನಮ್ಮ ಮನೇಲಿ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಮುಂದಕ್ಕೆ ಇಕ್ಕೋರೆ ನಮ್ಮ ಅಜ್ಜಿ. ಇದ್ಯಾವುದೋ ನೋಡಿದ್ರೆ ನಮ್ಮಮ್ಮ ಟಿ ವಿ ಕನೆಕ್ಟ್ ಮಾಡಿಬಿಟ್ಟು ವೆಬ್ ಸೀರೀಸ್ ಥರದ್ದು ಹಾಕಿದ್ರು. ಕಾಮಿಡಿ ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅಜ್ಜಿಗೆ ಬಾಯ್ ಹೇಳ್ಬಿಟ್ಟು, ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಓಕೆ ಗೈಸ್ ನಾವು ಊರಿಂದ ಆವಾಗಲೇ ಹೊರಟು ಒಂದು 5 o'clock. ಇವಾಗ ಬಂದು ಇಲ್ಲಿ ರೀಚ್ ಆದ ಬ್ಯಾಂಗ್ಳೂರು ಅಷ್ಟೇ. ಜಸ್ಟ್ ಸುಮ್ಮನೆ ವ್ಲಾಗ್ ಮಾಡಿದ್ದದು ಅಷ್ಟೇ, ಜಾಸ್ತಿನೂ ಮಾಡಿಲ್ಲ. ಊರಲ್ಲಿ ಲೈಕ್ ಅವರಿಗೆ ಕಂಫರ್ಟ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಮಾಡಿದ್ದೀನಿ ಇಷ್ಟೇನೆ. ಅಷ್ಟೇ ಗೈಸ್. ಓಕೆ ನಾಳೆ ಸ್ವಲ್ಪ ಎಲ್ಲೋ ಹೋಗೋದಿದೆ, ಅದು ಇನ್ನೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ಇದು ಫಸ್ಟ್ ವ್ಲಾಗು. ಐ ಥಿಂಕ್ ಇದು ನಾನು ನಾಳೆ ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ, ಎಲ್ಲ ಎಡಿಟ್ ಮಾಡಿ. ನಾಳೆ ವ್ಲಾಗ್ ಬಂದುಬಿಟ್ಟು ಐ ಥಿಂಕ್ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ, ನೋಡೋಣ. ಓಕೆನಾ? ಇಷ್ಟೇ ನನ್ನ ಫಸ್ಟ್ ವ್ಲಾಗು. ಗೊತ್ತಿಲ್ಲ ಏನೇನು ಮಿಸ್ಟೇಕ್ ಇದೆಯೋ ಎಲ್ಲ ನೀವೇ ಹೇಳಿ. ಬ್ಯಾಂಗ್ಳೂರು ಬರ್ತಿದ್ದಂಗೆ ಎಂಟರ್ ಆಗ್ತಿದ್ದಂಗೆ ಫುಲ್ ಶೆಕೆ ಅಷ್ಟೇ ಗೈಸ್. ಓಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗೊತ್ತಿಲ್ಲ ಏನು ಹೇಳಬೇಕಂತ ಫಸ್ಟ್ ಟೈಮ್ ಹೇಳ್ತಾ ಇರೋದು. ದಟ್ಸ್ ಇಟ್ ಗೈಸ್. ಓಕೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.